ಸ್ನೇಹಿತರೆ, ಇಂದು ನಿಮಗಾಗಿ ಒಂದು ಅದ್ಭುತ ಪ್ರಯಾಣವನ್ನು ತಯಾರಿಸಿದ್ದೇನೆ. ಪ್ರಪಂಚದಲ್ಲೇ ಅತಿದೊಡ್ಡ ಬಿಸಿ ಎಡಾರಿ ಸಹಾರಾ ಭಾಗದಲ್ಲಿರುವ ಒಂದು ದೇಶಕ್ಕೆ ನಿಮ್ಮನ್ನು ಕರೆದೊಯ್ಯುತ್ತಿದ್ದೇನೆ. ಅಲ್ಲಿ ಜನರು ಮಣ್ಣಿನ ಮೇಲೆ ಮನೆಗಳಲ್ಲ, ಮಣ್ಣಿನ ಕೆಳಗೆ ಕೊರೆದ ಗುಹೆಗಳಂತಹ ಮನೆಗಳಲ್ಲೇ ಜೀವಿಸುತ್ತಾರೆ. ಇದು ಇಸ್ಲಾಮಿಕ್ ದೇಶವಾಗಿದ್ರೂ ಮುಸ್ಲಿಂ ಹುಡುಗಿಯರು ಇತರ ಮತಗಳವರನ್ನು ಮದುವೆಯಾಗುವ ಪೂರ್ಣ ಸ್ವಾತಂತ್ರ್ಯವನ್ನು ನೀಡಿದ್ದಾರೆ. ಈ ದೇಶದಲ್ಲಿ ಇನ್ನೂ ಎಷ್ಟೋ ವಿಶೇಷ ವಿಷಯಗಳು, ಆಶ್ಚರ್ಯಗಳು ಇವೆಯೋ ನಿಮಗೆ ತಿಳಿಯಬೇಕಾದ್ರೆ ಈ ವಿಡಿಯೋವನ್ನು ಮೊದಲು ಲೈಕ್ ಮಾಡಿ, ಕೊನೆಯವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ. ನಿಮಗೆ ಖಚಿತವಾಗಿ ಇಷ್ಟವಾಗುತ್ತದೆ. ಸ್ನೇಹಿತರೆ, ನಮ್ಮ ಇಂದಿನ ಪ್ರಯಾಣ ಪ್ರಾರಂಭವಾಗುತ್ತದೆ ಟುನೀಷಿಯಾ ಎಂಬ ವಿಶೇಷ ಇಸ್ಲಾಮಿಕ್ ದೇಶಕ್ಕೆ. ಇದರ ಅಧಿಕೃತ ಹೆಸರು ರಿಪಬ್ಲಿಕ್ ಆಫ್ ಟುನೀಷಿಯಾ. ಆಫ್ರಿಕಾ ಖಂಡದ ಉತ್ತರ ಭಾಗದಲ್ಲಿರುವ ಈ ಅರಬ್ ದೇಶ ಉತ್ತರ ತೀರದಲ್ಲಿ ಮೆಡಿಟರೇನಿಯನ್ ಸಮುದ್ರವನ್ನು ಮುಟ್ಟುತ್ತಾ ಪೂರ್ವಕ್ಕೆ ಲಿಬಿಯಾ ದೇಶದೊಂದಿಗೆ, ಪಶ್ಚಿಮಕ್ಕೆ ಅಲ್ಜೀರಿಯಾ ದೇಶದೊಂದಿಗೆ ಸರಹದ್ದುಗಳನ್ನು ಹಂಚಿಕೊಳ್ಳುತ್ತದೆ. ಈ ದೇಶದ ಒಟ್ಟು ವಿಸ್ತೀರ್ಣ ಸುಮಾರು 1,63,160 ಚದರ ಕಿಲೋಮೀಟರ್ಗಳು. ಅಧಿಕೃತ ಭಾಷೆ ಅರಬಿಕ್ ಆಗಿದ್ರೂ ಫ್ರೆಂಚ್ ಮತ್ತು ಬೆರ್ಬರ್ ಭಾಷೆಗಳನ್ನು ಸಹ ಬಹಳ ಮಂದಿ ಮಾತನಾಡುತ್ತಾರೆ. ದೇಶದ ರಾಷ್ಟ್ರೀಯ ನಾಣ್ಯ ಟುನೀಷಿಯನ್ ದಿನಾರ್. ರಾಜಧಾನಿ ನಗರದ ಹೆಸರು ಸಹ ಟುನಿಸ್. ಇದು ದೇಶದ ಅತಿದೊಡ್ಡ ನಗರವಾಗಿರುವುದಲ್ಲದೆ ಆರ್ಥಿಕತೆ, ರಾಜಕೀಯ, ಸಂಸ್ಕೃತಿ ಎಲ್ಲವೂ ಇಲ್ಲಿ ಕೇಂದ್ರೀಕೃತವಾಗುತ್ತವೆ. ಈ ನಗರದಲ್ಲಿ ರದ್ದಿಯ ಚೌಕಗಳು, ಚಾರಿತ್ರಿಕ ಸ್ಥಳಗಳು, ಜೀವಂತ ದೈನಂದಿನ ಜೀವನ ನಿಮ್ಮನ್ನು ಒಂದೇ ಬಾರಿಗೆ ಆಕರ್ಷಿಸುತ್ತವೆ. ಸ್ನೇಹಿತರೆ, ಟುನೀಷಿಯಾವನ್ನು ಮತ್ತಷ್ಟು ವಿಶೇಷವಾಗಿಸುವ ಮುಖ್ಯ ವಿಷಯವೇನೆಂದರೆ ಅರಬ್ ದೇಶಗಳಲ್ಲಿ ಮುಸ್ಲಿಂ ಹುಡುಗಿಯರಿಗೆ ಇತರ ಮತಗಳವರನ್ನು ಮದುವೆಯಾಗುವ ಸ್ವಾತಂತ್ರ್ಯ ನೀಡಿದ ಮೊದಲ ದೇಶ ಇದೆ. 1973ರಲ್ಲಿ ಜಾರಿಯಾದ ಕಾನೂನು ಪ್ರಕಾರ ಮುಸ್ಲಿಂ ಹುಡುಗಿ ಮದುವೆಯಾಗಬೇಕಾದರೆ ಮದುವೆಗೆ ಬರುವವರು ಇಸ್ಲಾಂ ಮತಕ್ಕೆ ಬದಲಾಗಬೇಕಿತ್ತು. ಆದರೆ 2017ರಲ್ಲಿ ಅಂದಿನ ಅಧ್ಯಕ್ಷ ಬೆಜಿ ಕೈದ್ ಎಸ್ಎಫ್ಸಿ ಈ ಕಾನೂನನ್ನು ರದ್ದುಪಡಿಸಿದರು. ಈಗ ಹುಡುಗಿಯರು ತಮಗೆ ಇಷ್ಟವಾದ ಯಾರನ್ನಾದರೂ, ಯಾವ ಮತಸ್ಥರನ್ನಾದರೂ ಮದುವೆಯಾಗಬಹುದು. ಈ ಬದಲಾವಣೆ ಮಹಿಳೆಯರ ಸಮಾನ ಹಕ್ಕುಗಳಿಗೆ, ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಒಂದು ದೊಡ್ಡ ಹೆಜ್ಜೆಯಾಗಿ ಪರಿಗಣಿಸಲಾಗುತ್ತದೆ. ಇದರಿಂದ ದೇಶ ಮತ್ತಷ್ಟು ಆಧುನಿಕವಾಗಿ, ತೆರೆದ ಮನಸ್ಸಿನಂತೆ ಕಾಣುತ್ತದೆ. ಈಗ ನಾವು ಟುನೀಷಿಯಾದ ದಕ್ಷಿಣ ಭಾಗದಲ್ಲಿರುವ ಮಾಟ್ಮಾಟಾ ಎಂಬ ಚಿಕ್ಕ ಗ್ರಾಮಕ್ಕೆ ಹೋಗೋಣ. ಇಲ್ಲಿನ ಜನರ ಜೀವನ ವಿಧಾನ ನಿಮ್ಮನ್ನು ಆಶ್ಚರ್ಯಪಡಿಸಿ ಆಲೋಚಿಸುವಂತೆ ಮಾಡುತ್ತದೆ. ಬೆರ್ಬರ್ ಜನರು ಎಂದು ಕರೆಯಲ್ಪಡುವ ಈ ಜನರು ವೇಲ ಸಂವತ್ಸರಗಳಿಂದ ನೆಲದ ಕೆಳಗೆ ಮನೆಗಳಲ್ಲೇ ವಾಸಿಸುತ್ತಿದ್ದಾರೆ. ಇವುಗಳನ್ನು ತಯಾರಿಸಲು ಮೊದಲು ದೊಡ್ಡ ವೃತ್ತಾಕಾರದ ಗುಂಡಿಯನ್ನು ಕೊರೆಯುತ್ತಾರೆ. ಆ ಗುಂಡಿಯ ವ್ಯಾಸ 5ರಿಂದ 10 ಮೀಟರ್ಗಳವರೆಗೆ, ಆಳ 10 ಮೀಟರ್ಗಳವರೆಗೆ ಇರುತ್ತದೆ. ನಂತರ ಆ ಗುಂಡಿಯ ಸುತ್ತಲೂ ಕೊಠಡಿಗಳು, ರಸ್ತೆಗಳನ್ನು ಕೊರೆದು ಮಧ್ಯದಲ್ಲಿ ಒಂದು ತೆರೆದ ಆವರಣವನ್ನು ಬಿಟ್ಟುಬಿಡುತ್ತಾರೆ. ಈ ಕೊಠಡಿಗಳಿಗೆ ಸುರಂಗ ಮಾರ್ಗಗಳ ಮೂಲಕ ಹೋಗಬಹುದು. ಇದಕ್ಕೆ ಕಾರಣ ಏನೆಂದರೆ ಎಡಾರಿ ಪ್ರದೇಶದಲ್ಲಿ ಬಿಸಿ ಮತ್ತು ಚಳಿ ಬಹಳ ತೀವ್ರವಾಗಿರುತ್ತವೆ. ನೆಲದ ಕೆಳಗೆ ಇದ್ದರೆ ವರ್ಷದುದ್ದಕ್ಕೂ ಉಷ್ಣತೆ 17 ಡಿಗ್ರಿಯ ಸುತ್ತ ಸ್ಥಿರವಾಗಿರುತ್ತದೆ. ಬಹಳ ಸೌಕರ್ಯಕರವಾಗಿರುತ್ತದೆ. ಈ ಮನೆಗಳನ್ನು ಮರಳುಕಲ್ಲಿನ ಮೇಲೆ ಕೈಕಸುಬು ಸಾಧನಗಳಿಂದ ಕೊರೆದು ತಯಾರಿಸುತ್ತಾರೆ. ಮರಳುಕಲ್ಲು ಮೃದುವಾಗಿರುವುದರಿಂದ ಸುಲಭವಾಗಿ ಕೊರೆಯಬಹುದು ಮತ್ತು ಬಲವಾಗಿರುತ್ತದೆ. ಇಲ್ಲಿನ ಈ ಮನೆಗಳನ್ನು ಸ್ಟಾರ್ ವಾರ್ಸ್ ಸಿನಿಮಾಗಳಲ್ಲೂ ಚಿತ್ರೀಕರಣಕ್ಕೆ ಬಳಸಿದ್ದಾರೆ. ಅಷ್ಟು ಪ್ರಸಿದ್ಧ. ಆದರೆ ಸ್ನೇಹಿತರೆ, ಈ ಅದ್ಭುತ ದೇಶ ಪ್ರಸ್ತುತ ತೀವ್ರ ನೀರಿನ ಕೊರತೆ ಸಮಸ್ಯೆಯನ್ನು ಎದುರಿಸುತ್ತಿದೆ. ಕಳೆದ ವರ್ಷಗಳಿಂದ ಮಳೆ ಕಡಿಮೆಯಾಗುತ್ತಿರುವುದು, ಹವಾಮಾನ ಬದಲಾವಣೆಯಿಂದ ಡ್ಯಾಂಗಳಲ್ಲಿ ನೀರು ಗಣನೀಯವಾಗಿ ಕಡಿಮೆಯಾಗಿದೆ. 2026ರಲ್ಲಿ ಈ ಸಮಸ್ಯೆ ಮತ್ತಷ್ಟು ತೀವ್ರವಾಗಿದ್ದು ಸುಮಾರು 3 ಲಕ್ಷ ಮಂದಿ ಜನರು ಕುಡಿಯುವ ನೀರಿಗೆ ತೊಂದರೆ ಎದುರಿಸುತ್ತಿದ್ದಾರೆ, ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ. ಸರ್ಕಾರ ಈ ಸಮಸ್ಯೆಯನ್ನು ನಿಯಂತ್ರಿಸಲು ಕಠಿಣ ನಿಯಮಗಳನ್ನು ಅನುಷ್ಠಾನಗೊಳಿಸಿದೆ. ಕುಡಿಯುವ ನೀರನ್ನು ಬೆಳೆಗಳಿಗೆ ಬಳಸಕೂಡದು, ಸಾರ್ವಜನಿಕ ಸ್ಥಳಗಳಲ್ಲಿ ಕಾರುಗಳನ್ನು ನೀರಿನಿಂದ ತೊಳೆಯಕೂಡದು. ಈ ನಿಯಮಗಳನ್ನು ಉಲ್ಲಂಘಿಸಿದರೆ ದಂಡ ಮತ್ತು ಜೈಲು ಶಿಕ್ಷೆಯೂ ವಿಧಿಸುತ್ತಾರೆ. ಮಾರ್ಚ್ 2023ರಿಂದಲೂ ನಿರ್ದಿಷ್ಟ ಸಮಯಗಳಲ್ಲಿ ನೀರು ಕಟ್ಗಳು ನಡೆಯುತ್ತಿವೆ. ಇದು ನಮ್ಮೆಲ್ಲರಿಗೂ ಒಂದು ಪಾಠ. ಪ್ರತಿ ಡ್ರಾಪ್ ನೀರನ್ನು ಜಾಗ್ರತೆಯಿಂದ ಬಳಸಬೇಕು ಎಂದು ನೆನಪಿಸುತ್ತದೆ. ಆದರೂ ಸ್ನೇಹಿತರೆ, ಇಷ್ಟು ಸವಾಲುಗಳಿದ್ದರೂ ಟುನೀಷಿಯಾ ಒಂದು ಅಪೂರ್ವವಾದ ಸುಂದರ ದೇಶ. ಅದರ ಚರಿತ್ರೆ, ಭೌಗೋಳಿಕ ಲಕ್ಷಣಗಳು, ಸಂಸ್ಕೃತಿ, ಸಂಪ್ರದಾಯಗಳು ಎಲ್ಲವೂ ಬಹಳ ವಿಶೇಷವಾದವು. ಬಿಸಿಲು ಕಾಯುವ ಸೂರ್ಯಕಾಂತಿ, ವಿಶಾಲ ಎಡಾರಿಗಳು, ತಂಪಾದ ಮರಳುಗುಡ್ಡಗಳು, ತಾಳೆ ಮರಗಳು, ಸುಗಂಧ ದ್ರವ್ಯಗಳ ಪರಿಮಳ ಇವೆಲ್ಲವೂ ಪ್ರವಾಸಿಗರನ್ನು ಆಕರ್ಷಿಸಿ ಇಲ್ಲಿಗೆ ಬನ್ನಿ ಎಂದು ಕರೆಯುತ್ತವೆ. ನಿಮಗೆ ರಜೆ ಸಿಕ್ಕರೆ ಈ ದೇಶಕ್ಕೆ ಹೋಗಿ. ಮೆಡಿಟರೇನಿಯನ್ ಸಮುದ್ರದ ತೀರಗಳಲ್ಲಿ ಮರಳುಗಳನ್ನು ಆಸ್ವಾದಿಸಬಹುದು. ಸಹಾರಾ ಎಡಾರಿಯಲ್ಲಿ ಕ್ಯಾಂಪಿಂಗ್ ಮಾಡಬಹುದು. ಉತ್ತಮ ವಿನೋದ ಪಡೆಯಬಹುದು. ಅಷ್ಟೇ ಅಲ್ಲ, ಪವಿತ್ರ ಮಸೀದಿಗಳು,
ಪುರಾತನ ಕಾರ್ಥೇಜ್ ನಗರದ ಅವಶೇಷಗಳು, ಎಲ್ಜೆಮ್ ಆಂಫಿಥಿಯೇಟರ್ನಂತಹ ಚಾರಿತ್ರಿಕ ಸ್ಥಳಗಳನ್ನು ನೋಡಬಹುದು. ಪ್ರತಿ ಸ್ಥಳವೂ ನಿಮಗೆ ಹೊಸ ಆಶ್ಚರ್ಯವನ್ನು ನೀಡುತ್ತದೆ. ಈಗ ನಾವು ಪ್ರಸಿದ್ಧ ಪುರಾತನ ಕಾರ್ಥೇಜ್ ನಗರಕ್ಕೆ ಹೋಗೋಣ. ಇದು ಟುನೀಷಿಯಾದಲ್ಲಿ ಅತ್ಯಂತ ಪ್ರಸಿದ್ಧ ಚಾರಿತ್ರಿಕ ಸ್ಥಳ. ಟುನಿಸ್ ನಗರದ ಹತ್ತಿರವೇ ಇರುವ ಈ ನಗರದ ಅವಶೇಷಗಳು ಇಂದಿಗೂ ಚೆನ್ನಾಗಿ ನಿಲ್ಲುತ್ತಿವೆ. ಫಿನೀಷಿಯನ್ ಜನರು ಸ್ಥಾಪಿಸಿದ ಈ ನಗರ ರೋಮನ್ ಸಾಮ್ರಾಜ್ಯದೊಂದಿಗೆ ಯುದ್ಧಗಳನ್ನು ನಡೆಸಿ ನಂತರ ಭಾಗವಾಯಿತು. ಅದರ ವೈಭವಕರ ಚರಿತ್ರೆ ನಮ್ಮನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಯುನೆಸ್ಕೋ ವಿಶ್ವ ಪರಂಪರೆ ಸ್ಥಳವಾಗಿ ಗುರುತಿಸಲ್ಪಟ್ಟ ಇಲ್ಲಿ ದೊಡ್ಡ ಮಟ್ಟದ ಕೊರೆಯುವಿಕೆಗಳು ಇನ್ನೂ ಮುಂದುವರಿಯುತ್ತಿವೆ. ಈ ಕೊರೆಯುವಿಕೆಗಳ ಮೂಲಕ ಎಷ್ಟೋ ಚಾರಿತ್ರಿಕ ರಹಸ್ಯಗಳು ಬಯಲಾಗುತ್ತಿವೆ. ಅದೇ ರೀತಿ ಎಲ್ಜೆಮ್ ಆಂಫಿಥಿಯೇಟರ್ ನೋಡಬೇಕಾದ ಮತ್ತೊಂದು ಸ್ಥಳ. ಇದು ರೋಮನ್ ಕಾಲದಲ್ಲಿ ನಿರ್ಮಿಸಲ್ಪಟ್ಟ ಪುರಾತನ ಅವಶೇಷ. ಟುನೀಷಿಯಾದಲ್ಲಿ ಅತಿ ದೊಡ್ಡ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಿದು. ರೋಮ್ನ ಕೊಲೋಸಿಯಂನೊಂದಿಗೆ ಹೋಲಿಸುವಂತೆ ಗೊಪ್ಪದು. 2000 ಸಂವತ್ಸರಗಳಿಗಿಂತ ಹೆಚ್ಚು ಹಳೆಯದು, ಆದರೂ ಇಂದಿಗೂ ಬಲವಾಗಿ ನಿಲ್ಲುತ್ತಿದೆ. ಈ ಗೋಡೆಗಳು ಉತ್ತರ ಆಫ್ರಿಕಾದಲ್ಲಿ ರೋಮ್ ಶಕ್ತಿಯನ್ನು ಸೂಚಿಸುತ್ತವೆ. ನೀವು ಈ ಆಂಫಿಥಿಯೇಟರ್ ಕೆಳಗಿನ ಮಾರ್ಗಗಳಲ್ಲಿ ನಡೆದು ಗ್ಲಾಡಿಯೇಟರ್ ಯುದ್ಧಗಳು ನಡೆದ ಆ ಕಾಲವನ್ನು ಊಹಿಸಿಕೊಳ್ಳಬಹುದು. ಚರಿತ್ರೆಯನ್ನು ಪ್ರೀತಿಸುವವರಿಗೆ ಇದು ನಿಜವಾದ ಆನಂದ. ಮತ್ತೊಂದು ಅದ್ಭುತ ಸ್ಥಳ ಸಿಡಿ ಬೌ ಸಯೀದ್. ಟುನೀಷಿಯಾದಲ್ಲಿ ಅತ್ಯಂತ ಸುಂದರ ಸ್ಥಳಗಳಲ್ಲಿ ಒಂದಿದು. ಸಮುದ್ರದ ಪಕ್ಕನ ರಾತ್ರಿಕೊಂಡೆ ಮೇಲೆ ನಿಂತ ಈ ಚಿಕ್ಕ ಪಟ್ಟಣ ನೀಲಿ ಮತ್ತು ಬಿಳಿ ಬಣ್ಣಗಳಿಂದ ಅಲಂಕರಿಸಲ್ಪಟ್ಟಿದೆ. ಇಲ್ಲಿ ಎಲ್ಲಾ ಮನೆಗಳು ಬಿಳಿ ಬಣ್ಣದಲ್ಲಿ ಬಣ್ಣ ಹಾಕಲ್ಪಟ್ಟಿವೆ, ಆದರೆ ಕಿಟಕಿಗಳು, ಬಾಗಿಲುಗಳು, ರೈಲಿಂಗ್ಗಳು ಮಾತ್ರ ನೀಲಿ ಬಣ್ಣದಲ್ಲಿರುತ್ತವೆ. ಹೀಗೆ ನೋಡಿದ್ರೆ ಒಂದು ರೊಮ್ಯಾಂಟಿಕ್ ಸಿನಿಮಾ ಸೆಟ್ನಂತೆ ಅನಿಸುತ್ತದೆ. ಮನಸ್ಸಿಗೆ ಬಹಳ ಆನಂದವನ್ನು ನೀಡುತ್ತದೆ. ಸಮುದ್ರದ ಮೇಲೆ ಸೂರ್ಯಾಸ್ತಮಯ ನೋಡುವುದು ಮರೆಯಲಾರದ ಅನುಭವ. ಸ್ನೇಹಿತರೆ, ಟುನೀಷಿಯಾ ಚರಿತ್ರೆಯನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಟುನಿಸ್ನಲ್ಲಿರುವ ಬಾರ್ಡೋ ರಾಷ್ಟ್ರೀಯ ಮ್ಯೂಸಿಯಂಗೆ ತಪ್ಪದೇ ಭೇಟಿ ನೀಡಬೇಕು. ಇದು ಒಂದು ಪ್ರಮುಖ ಪುರಾವಸ್ತು ಮ್ಯೂಸಿಯಂ. ದೇಶದಾದ್ಯಂತ ನಡೆದ ಕೊರೆಯುವಿಕೆಗಳಲ್ಲಿ ದೊರೆತ ಮೌಲ್ಯವಾದ ವಸ್ತುಗಳು, ಕಲಾಖಂಡಗಳು ಇಲ್ಲಿ ಸುರಕ್ಷಿತವಾಗಿವೆ. ರೋಮನ್ ಮೊಸಾಯಿಕ್ಗಳು, ಇತರ ಪುರಾತನ ಕಲೆಗಳ ಬಗ್ಗೆ ಇಲ್ಲಿ ತಿಳಿಯಬಹುದು. 3000 ವರ್ಷಗಳ ಹಳೆಯ ನಾಗರಿಕತೆಗಳ ಚರಿತ್ರೆಯನ್ನು ಇಲ್ಲಿ ನೋಡಿ ಅರ್ಥ ಮಾಡಿಕೊಳ್ಳಬಹುದು. ಪ್ರತಿ ವಸ್ತುವು ನಿಮಗೆ ಒಂದು ಹೊಸ ಕಥೆಯನ್ನು ಹೇಳುತ್ತದೆ. ನೋಡಿದೀರಾ ಸ್ನೇಹಿತರೆ, ಟುನೀಷಿಯಾ ದೇಶ ಚರಿತ್ರೆ, ಸಂಸ್ಕೃತಿ, ಪ್ರಕೃತಿ, ಆಧುನಿಕ ಬದಲಾವಣೆಗಳು ಎಲ್ಲವೂ ಎಷ್ಟು ವೈವಿಧ್ಯವಾಗಿ ಅದ್ಭುತವಾಗಿವೆ. ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು, ಕುಟುಂಬ ಸದಸ್ಯರೊಂದಿಗೆ ಶೇರ್ ಮಾಡಿ. ಮತ್ತೊಂದು ಆಸಕ್ತಿಕರ ವಿಡಿಯೋದೊಂದಿಗೆ ಶೀಘ್ರದಲ್ಲೇ ಮತ್ತೆ ಭೇಟಿಯಾಗೋಣ.